ಹೆಲೋ ಆಲ್ ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ನಾನಿವತ್ತೊಂದು ಸ್ಪೆಷಲ್ ಪ್ಲೇಸಲ್ಲಿದ್ದೀನಿ. ನಾನು ಇಲ್ಲಿಗೆ ತುಂಬ ದಿನದಿಂದ ಬರ್ಬೇಕು ಅಂದ್ಕೊಂಡಿದ್ದೆ, ಬಟ್ ದೆನ್ ಏನು ಟೈಮ್ ಕೂಡ ಬಂದಿರಲಿಲ್ಲ. ಆ್ಯಂಡ್ ದೇವರು ನಮ್ಮನ್ನು ಜಸ್ಟ್ 1 year ಆಗೋ ಮುಂಚೆನೇ ಇಲ್ಲಿ ಕರೆಸ್ಕೊಂಡಿದ್ದಾರೆ. ಸೋ ಲಕ್ಕಿ ಟು ಕಮ್ ಹಿಯರ್. ನಾವು ಬಂದಿರೋದು ತಿರುಪತಿಗೆ. ಸೊ ಆಲ್ಮೋಸ್ಟ್ 11:20 ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಗೆ ಬರೋಕ್ಕೆ 3:20 ಆಯಿತು. 4 hours ಆಯಿತು ಆಲ್ಮೋಸ್ಟ್. ನಾವು ಕಾರಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ಆಲಿಪಿರಿ ಸ್ಟೆಪ್ಸ್ ಹತ್ತಬೇಕು. ಆಲಿಪಿರಿ ಸ್ಟೆಪ್ಸ್ ಬಂದ್ಬಿಟ್ಟು 4 o'clock ಓಪನ್ ಆಗುತ್ತೆ ಗೇಟ್. ಸೊ ಹಾಗಾಗಿ ಒಂದು ರೌಂಡ್ ಹಾಕೊಂಡು ಆಮೇಲೆ ಸ್ಟೆಪ್ಸ್ ಹತ್ತೋಣ ಅಂತ ನೋಡ್ತಾ ಇದ್ದೀನಿ. ಇವತ್ತು ನಾನು ಬಟ್ಟೆ ಇಡೋದು ರಿಚುವಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಎಷ್ಟು kg ಬಟ್ಟೆ ಬೇಕಾಗ್ಬೋದು, ಮತ್ತೆ ಎಷ್ಟು ಸ್ಟೆಪ್ಸ್ ಇದೆ, ಎಷ್ಟು ಕಷ್ಟ ಇದೆ ಎಲ್ಲಾನು ನಾನು ನಿಮಗೆ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್. 3:45 ಹಾಗೆ ಆಲ್ರೆಡಿ ಗೇಟ್ ಓಪನ್ ಮಾಡಿದ್ರು. ನಾನು ಕೂಡ ಬೇಗ ಹೊರಟೆ. ಅಲ್ಲಿ ಹೋಗಿ ನೋಡೋ ಅಷ್ಟರಲ್ಲಿ ತುಂಬಾ ಜನ ಆಲ್ರೆಡಿ ಕ್ಯೂ ನಿಂತಿದ್ರು. ನಾನು ಕೂಡ ಬೇಗ ಅರ್ಶಿನ ಕುಂಕುಮ ಎಲ್ಲ ಕಲಿಸ್ಕೊಂಡು ಬಟ್ಟೆ ಇಟ್ಕೊಂಡು ಹೋಗೋಣ ಅಂತ ಹೇಳಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ನಾನು ಟೋಟಲ್ ಆಗಿ 2.5 kg ಅರ್ಶಿನ ಕುಂಕುಮ ತಗೊಂಡೋಗಿದ್ದೆ. 1 kg ಕುಂಕುಮ, 1.5 kg ಅರ್ಶಿನ ತಗೊಂಡಿದ್ದು. ನಾನೊಂದು ಯೂಟ್ಯೂಬ್ ರೆಫರೆನ್ಸ್ ವಿಡಿಯೋ ನೋಡಿದ್ದೆ. ಅವ್ರು ಅದರಲ್ಲಿ ಅಪ್ರಾಕ್ಸ್ 2.5 to 3 ತಗೊಂಡು ಹೋಗಿ ಸಾಕಾಗತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು 2.5 ತಗೊಂಡು ಬಂದಿದ್ದೆ. ರೌಂಡ್ 2 500 ಸ್ಟೆಪ್ಸ್ ಆಯಿತು ಆಲ್ಮೋಸ್ಟ್. ಈಗ ಇನ್ನು 3050 ಸ್ಟೆಪ್ಸ್ ಇದೆ. 400 ಗ್ರಾಮ್ ಖಾಲಿ ಆಯಿತು. ಲೆಟ್ಸ್ ಸ್ಟಾರ್ಟ್. Okay guys, we reached somewhere 1300 steps. 1200ಗೆ ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ಇನ್ ಚಾರ್ಜ್. ನಾವು ಆ್ಯಕ್ಚುಲಿ ಇಬ್ಬರೂ ಅರ್ಧ ಮುಟ್ಕೊ ಬರ್ತೀವಿ ಅಂತ ಬೇಡ್ಕೊಂಡಿದ್ದು. ಸೊ ಹಾಗಾಗಿ ಅರ್ಧ ಮಾಡ್ತಾ ಇದ್ವಿ. ನಂದು 1000 ಆಯಿತು. ಆಲ್ಮೋಸ್ಟ್ 1200 ಆಯ್ತಲ್ಲ. 1200ಇಂದ ದೀರು ಸ್ಟಾರ್ಟ್ ಮಾಡಿದರು. ಓ ಗಾಡ್, ಬಟ್ಟೆ ಇಡ್ಬೇಕಾದ್ರೆ ಅಷ್ಟು ಸುಸ್ತು ಗೊತ್ತಾಗಿಲ್ಲ. ಬಟ್ ದೆನ್ ನಡಿಬೇಕಂದ್ರೆ ಸುಸ್ತು ಜಾಸ್ತಿ. ಆ್ಯಕ್ಚುಲಿ ಚಿಕ್ಕ ಸ್ಟೆಪ್ ಇದ್ದಾಗಲೇ ಜಾಸ್ತಿ ಕಷ್ಟ, ಜಾಸ್ತಿ ಬಗ್ಬೇಕು. ಓಕೆ. ಆ್ಯಂಡ್ ಇನ್ನೊಂದು ಏನಂದರೆ, ಬೆಳಗ್ಗೆ ಆ್ಯಕ್ಚುಲಿ ನೀವು ಹೊರಡಬೇಕಾದ್ರೆ ಏನೂ ತಿಂದಿರ ಬರೀ ನೀರು ಕುಡಿದು ಹೊರಡೋದು ಬೆಸ್ಟ್. ನಾನು ಕಾಫಿ ಕುಡಿದೆ. ಅವ್ರು ಎನರ್ಜೆಟಿಕ್ ಆಗಿರುತ್ತೆ, ಕಾಫಿ ಕುಡಿ ಅಂತ ಹೇಳಿದರು. ಸೊ ಹಾಗಾಗಿ ಕಾಫಿ ಕುಡಿದೆ. ಇಲ್ಲಿ ಬಂದು ಒಂಥರ ಅಸಿಡಿಟಿ ಫೀಲಿಂಗ್ ನನಗೆ. ಬಟ್ ಸ್ಟಿಲ್ ಫೈನ್, ಏನು ಅಷ್ಟು ವರ್ಸ್ಟ್ ಇಲ್ಲ, ಬಟ್ ಮ್ಯಾನೇಜ್ ಮಾಡ್ಬೋದು. ಬಟ್ ನೀವೇನಾದರೂ ಬರ್ತೀರಾ ಅಂತ ಹೇಳಿದ್ರೆ ಐ ಫೀಲ್ ನೀವು ಏನೂ ಕುಡಿದಿರಾ, ಏನೂ ತಿಂದರೆ ನೀರು ಒಂದು ಕುಡ್ಕೊಂಡು ಬಂದರೆ, ಬೆಳಗ್ಗೆ ಬರೋಂಗಿದ್ರೆ ನೀರೊಂದು ಕುಡಿದು ಬಂದರೆ ಸಾಕು ಅಂದ್ಕೊಳ್ತೀನಿ. ಈಗ ನಮ್ಮದು ಆಲ್ಮೋಸ್ಟ್ ಎಷ್ಟು kg ಖಾಲಿ ಆಗಿದೆ? 1 kg. ಎಸ್, ಇನ್ನೂ ಇದೆ ತುಂಬ. 1 kg ಖಾಲಿ ಆಗಿದೆ. ಇನ್ನೂ 1.5 kg ಇದೆ. ಆಲ್ಮೋಸ್ಟ್ 1300 ಸ್ಟೆಪ್ಸ್ ಆಗಿದೆ. ಸೊ ನೋಡೋಣ, ನಾವು ತಗೊಬಂದಿರೋ ಅರ್ಶಿನ ಕುಂಕುಮ ಸಾಕಾಗುತ್ತಾ, ಇಲ್ಲದಿದ್ದರೆ ಕಮ್ಮಿ ಬರುತ್ತಾ ಅಂತ. ಇಲ್ಲಿ ನೋಡ್ಬೋದು, ಜಾಸ್ತಿ ಅರ್ಶಿನ, ಸ್ವಲ್ಪ ಕುಂಕುಮ ತೊಗೊಂಡಿದ್ದೀವಿ. ಸೊ ಹಾಗೆ ಅಂತೆ ಹಾಕೋದು. ನಾನು ಒಂದು ಸ್ವಲ್ಪ ಯೂಟ್ಯೂಬ್ ನೋಡಿ ಮತ್ತು ಇವ್ರನ್ನ ಕೇಳಿ ಮಾಡ್ತಾ ಇರೋದು. ಎಲ್ಲ ಗೋವಿಂದನ ಮೇಲೆ ಭಾರ ಹಾಕಿ ಮಾಡ್ತಾ ಇದ್ದೀವಿ. ಗೋವಿಂದ. ಅರ್ಶಿನ ಹಾಕ್ಕೊಂಡು ಸ್ವಲ್ಪ ಕುಂಕುಮ ಹಾಕಿ, ನಾನು ಗೋಪುರಂ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಚಿಕ್ಕ ವಯಸ್ಸಿಂದನೂ ಗೋಪುರಂ ಬ್ರ್ಯಾಂಡೇ ಯೂಸ್ ಮಾಡೋದು. ಸೊ ಹಾಗಾಗಿ ಈಗ ನೆಕ್ಸ್ಟ್ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳುವೇ ಮಿಕ್ಸ್ ಮಾಡ್ಕೊಳ್ಳಿ. ಸಿಟಿ ಕಾಣ್ತಿದೆ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ದಿಸ್ ಈಸ್ ಮೈ ಕ್ಯೂಟ್ ಹಸ್ಬೆಂಡ್. ಇಲ್ಲಿ ನೋಡ್ಬೋದು ಎಷ್ಟು ಕಸ ಹಾಕಿದ್ದಾರೆ. ಪ್ಲೀಸ್ ಎಲ್ಲೇ ಹೋದರೂ ಅಷ್ಟೇ ಕಸ ಹಾಕಬೇಡಿ. ಏನಿದೆ ಅದನ್ನು ನೀವೇ ಕ್ಯಾರಿ ಮಾಡಿ. ಇಲ್ಲ ಎಷ್ಟೊಂದು ಕಡೆ ಡಸ್ಟ್ಬಿನ್ ಸಹ ಇದೆ. ಆ ಡಸ್ಟ್ಬಿನ್ಸಲ್ಲಿ ಹಾಕ್ದಿರ, ಇಲ್ಲಾಂದರೆ ಎಲ್ಲ ಡಸ್ಟ್ಬಿನ್ ಸಿಗುತ್ತೆ, ಎಲ್ಲ ಬ್ಯಾಗಲ್ಲೇ ಹಾಕ್ಕೊಂಡು ಇಲ್ಲ ಪಾಕೆಟಲ್ಲಿ ಹಾಕ್ಕೊಂಡು ಹೋಗ್ಬೋದು. ಸೊ ಪ್ಲೀಸ್ ಎಲ್ಲೂ ನೀವು ಲೆಟರ್ ಮಾಡಬೇಡಿ, ನಿಮ್ಮ ಹತ್ರನೇ ಕ್ಯಾರಿ ಮಾಡಿ. ಓಕೆ.
TTD ಅವರು ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ವಾಕಿಂಗ್ ಪಾತ್. ಅಲ್ಲಲ್ಲಿ ನಿಮಗೆ ವಾಶ್ರೂಮ್ ಸಿಗುತ್ತೆ, ಡ್ರಿಂಕಿಂಗ್ ವಾಟರ್ ಸಿಗುತ್ತೆ, ತುಂಬ ಸ್ಟಾಲ್ಸ್ ಕೂಡ ಇರುತ್ತೆ. ಆ್ಯಂಡ್ ಆಲ್ಸೋ ನೀವು ನೀರು ಕಲ್ಸ್ಕೊಳ್ಳೋಕ್ಕೆ ಅರ್ಶಿನ ಕುಂಕುಮನ ಪ್ರತಿ ಸರಿ ಕ್ಯಾರಿ ಮಾಡ್ಬೇಕಂತಿಲ್ಲ. ಈ ಒಂದೇ ಒಂದು ಬಾಟಲ್ ಕ್ಯಾರಿ ಮಾಡಿ ಅಲ್ಲಲ್ಲಿ ಎಲ್ಲಿ ಸ್ಟಾಪ್ಸ್ ಇರುತ್ತೆ ಅಲ್ವಾ, ಅಲ್ಲಿ ಫಿಲ್ ಮಾಡಿಕೊಂಡು ಇಲ್ಲಾಂದರೆ ಕಲ್ಸ್ಕೊಂಡು ಮುಂದೆ ಹೋಗ್ಬೋದು. ಅದು ನಮಗೆ ತುಂಬ ಹೆಲ್ಪ್ ಆಯಿತು. ಅದಾದಮೇಲೆ ನಾವು ತುಂಬ ಜನ ಬಂದ್ಬಿಟ್ಟು ಸುಸ್ತಾಗ್ತಿದೆಯಾ ಎಲ್ಲ ಓಕೆನಾ ಅಂತ ಎಲ್ಲ ಕೇಳೋರು. ಸೊ ಎಷ್ಟು ಹಂಬಲ್ ಇದ್ದಾರೆ ಜನ ಅಂತ ನಮ್ಗೆ ತುಂಬ ಖುಷಿ ಆಯಿತು. ಸ್ಟಾರ್ಟಿಂಗಲ್ಲಿ ಬರೀ ಸ್ಟೆಪ್ಸ್ ಇತ್ತು. ನಾವು ಅಂದ್ಕೊಂಡ್ವಿ ಬೇಗ ರೀಚ್ ಆಗ್ಬೋದಂತ. ಇಲ್ಲಿ ನೋಡಿದರೆ ಬರೀ ದಾರಿ ಇದೆ. ಲಾಸ್ಟ್ ಆಲ್ಮೋಸ್ಟ್ 1000 ಸ್ಟೆಪ್ಸ್ ಬರೀ ದಾರಿನೇ ಇರುತ್ತೆ. ಅಲ್ಲೊಂದು ಇಲ್ಲೊಂದು ಮಾತ್ರ ಸ್ಟೆಪ್ಸ್ ಇರುತ್ತೆ. ಆಲ್ರೆಡಿ 8:15 ಆಯಿತು. ನಾವು 8:15 ರೀಚ್ ಆಗ್ತೀವಿ ಅಂದ್ಕೊಂಡ್ವಿ, ಬಟ್ ಇನ್ನೂ ಆಗಿಲ್ಲ. ಸೊ ಮೋಸ್ಟ್ಲಿ 9 ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ. ನಡೀರಿ ಬಟ್ ಹಚ್ಚೋಣ. ಅದಾದಮೇಲೆ ನಾವು ಮೊಣಕಾಲು ಸ್ಟೆಪ್ಸ್ ಹತ್ರ ಬಂದ್ವಿ. ಅದು ಸ್ವಲ್ಪ ಕಷ್ಟ ಇತ್ತು, ಬಟ್ ದೆನ್ ಅದು ದೇವ್ರನ್ನ ನೆನೆಸ್ಕೊಂಡು ಆರಾಮಾಗಿ ಮಾಡಿದ್ವಿ. ಅದಾದಮೇಲೆ ನಾವು ಕೈ ತೊಳ್ಕೊಳ್ಳೋಣ ಲಾಸ್ಟಲ್ಲಿ ಇನ್ನೇನು ಅಲ್ಲೇ ಇರುತ್ತೆ ಅಂತ ಹೋದ್ವಿ. ಫುಲ್ ಸ್ಟೆಪ್ಸ್ ಮುಗಿದ್ಮೇಲೆ ಅಲ್ಲೆಲ್ಲೂ ನಿಮಗೆ ನೀರು ಸಿಗಲ್ಲ. ಸೊ ಅದಕ್ಕಿಂತ ಮುಂಚೆನೇ ಬಾಟ್ಲಲ್ಲಿ ಸ್ವಲ್ಪ ತಗೊಂಡು ಹೋಗಿರಿ. ಸೊ ಲಾಸ್ಟಲ್ಲಿ ನೀವು ಕೈ ತೊಳ್ಕೊಳ್ಬೋದು. ಇಲ್ಲಾಂದರೆ ಅದಾದಮೇಲೆ ಒಂದು 1/2 ಕಿಲೋಮೀಟರ್ ಆದಮೇಲೆ ಇನ್ನೊಂದು ವಾಶ್ರೂಮ್ ಇದೆ, ಅಲ್ಲೂ ಹೋಗಿ ನೀವು ಕೈ ತೊಳ್ಕೊಳ್ಬೋದು. ನನ್ನ ಫ್ರೆಂಡ್ಸ್ ಆಲ್ರೆಡಿ ಮೇಲೆ ಕಾರಲ್ಲಿ ಹೋಗಿಬಿಟ್ಟು ವೇಟ್ ಮಾಡ್ತಾಯಿದ್ರು ನಮಗೋಸ್ಕರ. ನಾವು ಹೋಗಿದ ತಕ್ಷಣ ನಾವು ರೂಮ್ ಕೇಳಿದ್ವಿ, ಬಟ್ ರೂಮ್ ಅವೈಲೇಬಲ್ ಇರಲಿಲ್ಲ 12ವರೆಗೂ. ಹಾಗಾಗಿ ನಾವು ವೇಟ್ ಮಾಡ್ತಾಯಿದ್ವಿ. ತಿರುಮಲ ಅಲ್ಲಿ ನಿಮಗೆ ಫ್ರೀ ಲಾಕರ್ಸ್ ಮತ್ತು ಸಮುದಾಯ ಭವನ ಇರುತ್ತೆ. ಸ್ವಲ್ಪ ಡೆಪಾಸಿಟ್ ಕೊಟ್ಬಿಟ್ಟು ನೀವು ಆರಾಮಾಗಿ ಹೋಗಿ ಇರ್ಬೋದು. ಈ ರೂಮ್ಸ್ ಎಲ್ಲನೂ ಇನ್ನೂ ಕೊಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ. ಸೊ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದು ಮರ್ತೋದೆ. ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು 4:15 ಹಾಗೆ. ನಾವು ರೀಚ್ ಆಗೋಕ್ಕೆ 10 ಆಯಿತು. ಸೊ ಆಲ್ಮೋಸ್ಟ್ 5 hours 5.5 hours ಆಯಿತು ನಾವು ರೀಚ್ ಆಗೋಕ್ಕೆ. ಆಮೇಲೆ ರೀಚ್ ಆಗಿ ಆ್ಯಂಡ್ ಇನ್ನೊಂದು ಏನಂದರೆ, ನಮ್ಮದು ಅರ್ಶಿನ ಕುಂಕುಮ ಏನಿದೆ ಅದು ಒಬ್ಬರೇ ಹಚ್ತಾರೆ ಅಂದರೆ ಕರೆಕ್ಟಾಗಿ 2.5 kgs ಆಗುತ್ತೆ. ದೀರು ಕೂಡ ಲಾಸ್ಟ್ ನನ್ನ ಜೊತೆ ಇನ್ನೂ ಹಚ್ತೀನಿ ಅಂತ ಹೇಳಿ ಇಬ್ಬರು ಒಟ್ಟಿಗೆ ಹಚ್ಚಿದ್ವಿ. ಆಗ ಸ್ವಲ್ಪ ಶಾರ್ಟೇಜ್ ಆಗ್ಬೋದೇನೋ ಅನ್ನಿಸ್ತು. ಸೊ ಇಬ್ಬರು ಹಚ್ತೀರಾ ಅಂದರೆ ಅಟ್ಲೀಸ್ಟ್ 5 kg ಇಲ್ಲ 4.5 kg ಆದರೂ ತೊಗೊಂಡು ಬನ್ನಿ, ಅರ್ಶಿನ ಕುಂಕುಮ ಎರಡೂ ಸೇರಿ. ಅದಾದಮೇಲೆ ನಾವು ಮಸಾಲೆ ದೋಸೆ ತಿಂದು ರೂಮಿಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ನಮಗೆ ರೂಮ್ ಬಂದು 12 o'clock ಮುಂಚೆ ಕೊಡೋಕೆ ಆಗೋದೇ ಇಲ್ಲ ಅಂತ ಹೇಳಿದರು. ಅದಕ್ಕೆ ಇಲ್ಲಿ ಎಲ್ಲರಿಗೂ ಒಂದು ಓಪನ್ ಸ್ಪೇಸ್ ಇರುತ್ತೆ ಅಲ್ವಾ, ಸೊ ಅಲ್ಲಿ ಬಂದು ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ಒಂದು 12ಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಮತ್ತೆ 2 o'clock ಹಾಗೆ ದರ್ಶನಕ್ಕೆ ಹೋಗ್ತೀವಿ. ಸೊ ಅಷ್ಟೇ. ಇಲ್ಲಿ ನೋಡಿ ದೀರದ ನಿದ್ದೆ ಹೊಡಿತಿದ್ದಾನೆ ಆಲ್ರೆಡಿ. ಓಕೆ ದೆನ್ ಸೇ ಹಾಯ್. ನಾನು ಇವ್ರ ಜೊತೆನೆ ಬಂದಿರೋದು. ದೇ ಆರ್ ಲೈಕ್ ಮೈ ಫ್ಯಾಮಿಲಿ. ನಾನು ಕೆಲಸ ಮಾಡೋ ಕಡೆ ನಾನು ರಿತುನ್ ಮೀಟ್ ಮಾಡಿದೆ ಆ್ಯಂಡ್ ಅವ್ರ ವೈಫ್ ಹಾಗೆ ನನಗೆ ಪರಿಚಯ. ಆ್ಯಂಡ್ ದೆನ್ ವಿ ಆರ್ ಲೈಕ್ ಥಿಕ್ ಫ್ರೆಂಡ್ಸ್ ಥರ. ಸೊ ನಾವು 4 ಜನ ಬಂದಿದ್ದೀವಿ ದರ್ಶನಕ್ಕೆ. ಸೊ ದಟ್ಸ್ ಇಟ್. ಹೋಗಿ ಬೇಗ ರೂಮ್ಗೆ ಹೋಗಿ ಫ್ರೆಶ್ ಆಗಿ ರೆಡಿಯಾಗಿ ದರ್ಶನಕ್ಕೆ ಹೋಗೋಣ. ಓಕೆ. ನಮಗೆ ರೂಮ್ ಸಿಗೋಕ್ಕೆ 12 o'clock ಆಯಿತು. ಬೇಗ ರೂಮಿಗೆ ಹೋಗಿ ಎಲ್ಲ ಫ್ರೆಶ್ ಆಗಿ ಕರೆಕ್ಟಾಗಿ 2:30 ಹಂಗೆ ಹೊರಟ್ವಿ. ನಮ್ಮ ರೂಮಿಂದ ಆ ಸ್ಪೆಷಲ್ ಎಂಟ್ರಿ ಏನಿದೆ 300 rupees ಟಿಕೆಟ್ಗೆ 200 rupees ತಗೊಂಡ್ರು ಒಂದು ಕ್ಯಾಬಲ್ಲಿ. ಸೊ ಬೇಗ ಹೋಗಿ ಅಲ್ಲಿ ಫ್ರೀಯಾಗಿ ನಾಮ ಹಾಕ್ತಾ ಇದ್ರು. ನಾಮ ಹಾಕಿಸ್ಕೊಂಡು ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಒಳಗಡೆ ಹೋದ್ಮೇಲೆ ಕ್ರೌಡ್ ಜಾಸ್ತಿ ಇದ್ದಿದ್ದರಿಂದ ದೀರು ಮತ್ತೆ ಋತು ಮೊಬೈಲ್ ಕೊಡಕ್ಕೆ ಹೋದ್ರು. ನಾನು ಮೀನಾಜಿ ಆಧಾರ್ ವೆರಿಫಿಕೇಶನಿಗೆ ಹೋದ್ವಿ. ಮೊಬೈಲ್ ಕೊಡೋದ್ರಲ್ಲಿ ನೀವು ಯಾರು ಮೊಬೈಲ್ ಕೊಟ್ಟಿರ್ತಾರ ಅಲ್ವಾ ಅವ್ರದ್ದು ಫೋಟೋ ತಗೊಳ್ತಾರೆ. ಸೊ ಹಾಗಾಗಿ ಅವರೇ ತಗೊಳಕ್ಕೂ ಕೂಡ ಹೋಗ್ಬೇಕು. ಆಧಾರ್ ವೆರಿಫಿಕೇಶನ್ ಕೂಡ ಫೋಟೋ ಮತ್ತೆ ರಿಯಲ್ ಲೈಫಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ಅವರು ಸ್ವಲ್ಪ ಕ್ವೆಶನ್ಸ್ ಕೇಳ್ತಾರೆ. ಡೇಟ್ ಆಫ್ ಬರ್ತ್, ಅಪ್ಪ ಹೆಸರೇನು, ಅಮ್ಮ ಹೆಸರೇನು ಅಂತ ಎಲ್ಲ. ನಂದು ಕೂಡ ಹಾಗೆ ಆಯ್ತು ಆಕ್ಚುಲಿ. ದೇವ್ರದ್ದು ದರ್ಶನ ಮುಗಿಸ್ಕೊಂಡು ನಾವು ಲಡ್ಡು ತರಕ್ಕೆ ಹೋದ್ವಿ. ಎಕ್ಸ್ಟ್ರಾ ಲಡ್ಡು ಬೇಕಂದ್ರೆ ನಿಮಗೆ 50 rupees ಎಕ್ಸ್ಟ್ರಾ ಆಗುತ್ತೆ. ಅದಾದಮೇಲೆ ನಾವು ಈ ದೀಪ ಹಚ್ಚೋ ಕಡೆ ಹೋಗಿ ಸ್ವಲ್ಪ ಫೋಟೋಸ್ ತಗೊಂಡು ರೂಮ್ ಕಡೆ ಹೊರಟ್ವಿ. ಗೋವಿಂದ ಗೋವಿಂದ. ಸೋದ ಏನಂದರೆ ಬೆಳಗಿಂದ ನಂಗೆ ಬರೀ ಗೋವಿಂದ ಗೋವಿಂದ ಹೇಳಿ ಹೆಲೋ ಬದಲು ಗೋವಿಂದನೇ ಹೇಳಂಗೆ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಾಯಿತು ದರ್ಶನ.
ನಾವು ಅರೌಂಡ್ 2:30 ಹಾಗೆ ಒಳಗೆ ಹೋದ್ವಿ. ನಾವು 300 ರುಪೀಸ್ದು ಟಿಕೆಟ್ ತೊಗೊಂಡಿದ್ವಿ. ಹಾಗಾಗಿ ಒಳಗೆ ಹೋಗಿದ ತಕ್ಷಣ ನಮ್ಮನ್ನೊಂದು ಕಂಪಾರ್ಟ್ಮೆಂಟಿಗೆ ಹಾಕಿದ್ರು. ಮೊಬೈಲ್ ಎಲ್ಲ ತೊಗೊಂಡು ಒಂದು ಕಂಪಾರ್ಟ್ಮೆಂಟಿಗೆ ಹಾಕಿದ್ರು. ಆ ಕಂಪಾರ್ಟ್ಮೆಂಟ್ ಬಂದುಬಿಟ್ಟು ಆಲ್ಮೋಸ್ಟ್ ಅಲ್ಲೇ ನಾವು 3-4 ಅವರ್ಸ್ ಇದ್ವಿ, ಅಲ್ಲ 3 ಅವರ್ಸ್ ಇದ್ವಿ. ಇನ್ನು 2 ಅವರ್ಸ್ ಬಂದುಬಿಟ್ಟು ದರ್ಶನಕ್ಕಾಯಿತು. ಸೊ ಆಲ್ಮೋಸ್ಟ್ 5 ಅವರ್ಸಲ್ಲಿ ನಾವು ದರ್ಶನ ಮುಗಿಸ್ಕೊಂಡು 7 o'clock ಹೊರಗೆ ಬಂದ್ವಿ. ಹೊರಗೆ ಬಂದ ತಕ್ಷಣ ಮತ್ತೆ ಶ್ರೀವಾರಿಲೂ ಅಲ್ಲಿ ಹುಂಡಿಗೆ ದುಡ್ಡು ಹಾಕೋದು, ಮತ್ತು ಲಡ್ಡು ತರೋದು, ಮತ್ತು ಚಪ್ಪಲಿ ತೊಗೊಂಬರೋದು, ಮೊಬೈಲ್ ಕಲೆಕ್ಟ್ ಮಾಡೋದು ಎಲ್ಲ ಸೇರಿ ಒಂದು 9 ಗಂಟೆ 9:30 ಆಯಿತು. ಇನ್ನು ಆ ಕಡೆ ಅಲ್ಲೇ ಒಂದು ಓಕೆ 9 ಆಯಿತು. ಆ್ಯಂಡ್ ಅದಾದಮೇಲೆ ನಾವು ಊಟಕ್ಕಂತ ಯಾವುದೋ ಒಂದು ಶ್ರೀ ರಾಘವೇಂದ್ರ ಹೋಟೆಲ್ ಅಂತ ಹೋಗಿದ್ವಿ. ಊಟ ಚೆನ್ನಾಗಿತ್ತು, ಆದರೆ ಅವ್ರದ್ದು ಸರ್ವಿಸ್ ಓಕೆ. ನಾವು ಹೇಳಿದ್ದೆ ಹೇಳಿ ತಂದು ಕೊಡೋಕೆ ಒಂದಿಷ್ಟು ಟೈಮ್ ಮಾಡಿದರು. ಸೊ ನನ್ನ ಕತೆ ಇದಾಯ್ತು ಇವತ್ತು. ಬಟ್ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನಮಗೆ ಬಂದುಬಿಟ್ಟು ಗೆಸ್ಟ್ ಹೌಸ್ ಬಂದುಬಿಟ್ಟು ಪಂಚಜನ್ಯಂ ಅಂತ ಒಂದು ಗೆಸ್ಟ್ ಹೌಸಲ್ಲಿ ಆಗಿದೆ. ನಾವು AC ಬುಕ್ ಮಾಡಿದ್ದು, ಬಟ್ ನಮಗೆ ನಾನ್ AC ಕೊಟ್ಟಿದ್ದಾರೆ. ಸೊ ನೀವು ಬುಕ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿ, ಇಫ್ ಇಟ್ ಇಸ್ ಪಂಚಜನ್ಯಂ ಇಲ್ಲಿ ಬರೀ ನಾನ್ AC ಇರೋದು, AC ಇಲ್ಲ. ಸೊ ನಿಮಗೆ TTD ಆ್ಯಪಲ್ಲಿ ಯಾವ ರೂಮ್ ಬುಕ್ ಆಗಿದೆ ಅಂತ ಸ್ವಲ್ಪ ವಿಚಾರಿಸಿ ಆಮೇಲೆ ಐ ಥಿಂಕ್ ಯು ವುಡ್ ಕಮ್. ಸಾಕಾಯ್ತು ಇವತ್ತಿನ ದಿನಕ್ಕೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗುವ. ಪ್ಲಾಸ್ಟಿಕ್ ಸಿಗಲ್ಲ ನೋಡಿ, ನೀರು ಗ್ಲಾಸ್ ಬಾಟ್ಲಲ್ಲೇ. ಎಸ್, ನೀರು ಕೂಡ ಗ್ಲಾಸ್ ಬಾಟ್ಲಲ್ಲೇ ಕುಡಿಬೇಕು. ಆ್ಯಂಡ್ ಫೈನಲಿ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. See you, tata.